ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಜೈ ಭೀಮ್. ಪ್ರಪಂಚದ ಮಹಾನ್ ವ್ಯಕ್ತಿ, ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಸಮಸ್ತ ನಾಡಿನ ಪ್ರಪಂಚದ ಜನತೆಗೆ ನಾನು ಶುಭಾಶಯಗಳನ್ನು ಈ ವೇದಿಕೆ ಮೂಲ ಹೇಳಕ್ಕೆ ಬಯಸ್ತೀನಿ. ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಜನಸೇವಾ ಸಂಘ ವತಿಯಿಂದ ನಮ್ಮ ಎಲ್ಲರ ಆರಾಧ್ಯ ದೈವ, ನಮ್ಮ ಪ್ರಭಾವಿ ನಾಯಕರು, ಜನಪ್ರಿಯ ನಾಯಕರು, ಗೌರವಾನ್ವಿತ ಶಾಸಕರು, BDA ಚೇರ್ಮನ್ ಆದ NA ಹ್ಯಾರಿಸ್ ಸಾಹೇಬರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭೆಯನ್ನ ಇಡೀ ಪ್ರಪಂಚಕ್ಕೆ ಸಂದೇಶ ಕೊಡಂಗೆ ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಅವರಿಗೆ ಈ ಮೂಲಕ, ಈ ವೇದಿಕೆ ಮೂಲಕ ನಮ್ಮ ಶಾಂತಿನಗರ ಜನತೆ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಗೆಲ್ರಿಗೂ ಬ್ರ್ಯಾಂಡ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ, ನಿನ್ನೆ ತಾನೇ ನಾನು ಒಂದೇ ಒಂದು ಮಾತು ಕೇಳಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು, ಈ ದೇಶದಲ್ಲಿ ಸಂವಿಧಾನ ಕೊಟ್ಟ ಶಕ್ತಿಯಿಂದ ಒಬ್ಬ ಕುರುಬನ ಮಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ಅದು ಸಂವಿಧಾನದಿಂದ ಅಂತ ಹೇಳಿ ಅವ್ರು ಹೇಳಿದ್ರು. ಆ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಲ್ಲುತ್ತೆ ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಸಕರು ಕೂಡ ಸಂವಿಧಾನ ಬದ್ಧವಾದ ನಾಯಕರಾಗಿದ್ದಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದ್ಧವಾದ ನಾಯಕರಾಗಿದ್ದಾರೆ. ಇವತ್ತಾನೆ ನಮ್ಮ ಅರುಣ್ ಅವರು ಹೇಳಿದ್ರು, ಜನರ ಜೀವನವನ್ನು ಬದಲಾವಣೆ ಮಾಡಕ್ಕೆ, ಜನರ ಸೇವೆಗಾಗಿ ರಾಜಕೀಯಕ್ಕೆ ಬಂದಂತವರು ಹ್ಯಾರಿಸ್ ಸಾಹೇಬರು. ಈ ರೀತಿ ಇವತ್ತು ಹೆಂಚಿನ ಮನೆಗಳು, ಗುಡಿಸಲು ಮನೆಗಳು ಇವತ್ತು ಬದಲಾವಣೆ ಆಗಿದೆ ಅಂಬೇಡ್ಕರ್ ನಗರಲ್ಲಿ, ಎಲ್ಲರ ನಗರಲ್ಲಿ. ಸ್ಲಮ್ ಬೋರ್ಡ್ ವತಿಯಿಂದ ಕ್ವಾರ್ಟರ್ಸ್ಗಳು ಬಂದಿದೆ ಅಂದ್ರೆ ಅದಕ್ಕೆ ಏಕೈಕ ಕಾರಣ ಕೂಡ ನಾನು ಹ್ಯಾರಿಸ್ ಸಾಹೇಬರನ್ನ ಸಲ್ಲುತ್ತೆ. ಅದು ಅವರ ಒಂದು ಅಭಿವೃದ್ಧಿಯ ಪಟ್ಟಿಯಲ್ಲಿ ಬಂದ್ಬಿಡುತ್ತೆ. ಇವತ್ತು ಮತ್ತೊಂದು ಐತಿಹಾಸಿಕ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ವಾರ್ಡ್ಗೆ ಅಂಬೇಡ್ಕರ್ ನಗರ ಅಂತ ಇಡೀ ಬೆಂಗಳೂರು ನಗರಲ್ಲೇ ಅಂಬೇಡ್ಕರ್ ವಾರ್ಡ್ ಇಲ್ಲ, ಅದನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಆತ ನಾಯಕನಿಗೆ ನಾವು ಧನ್ಯವಾದಗಳನ್ನ ಚಪ್ಪಾಳೆ ಮೂಲಕ ಜೋರವಾಗಿ ಹೇಳಬೇಕು. ಸ್ನೇಹಿತರೆ, ನಾನು ಇಲ್ಲಿ ನಿಂತಿದ್ದೀನಿ, ಅದು ಫಸ್ಟ್ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ. ಯಾಕಂದ್ರೆ ನನ್ನ ತಂದೆ ತಾಯಿ, ನಮ್ಮ ತಾತಂದಿರು ಒಳ್ಳೆ ಬಟ್ಟೆಗಳು ಹಾಕೊಂಡಿಲ್ಲ, ಅವರು ಒಳ್ಳೆ ಪುಸ್ತಕ ಪೆನ್ಗಳನ್ನ ಇಟ್ಕೊಂಡಿಲ್ಲ, ಅವರು ಯಾವುದೇ ಡಿಗ್ರಿಗಳನ್ನ ಪಡ್ಕೊಂಡಿಲ್ಲ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ನಾನು ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಯಾಕಂದ್ರೆ ನನ್ನ ಜನ ತುಳಿತಕ್ಕೊಳಗಾಗಿದ್ದಾರೆ ಅಂತೇಳಿ ಬಾಬಾ ಸಾಹೇಬರು ಇಡೀ ಜೀವನವನ್ನೇ ತನ್ನ ಮಕ್ಕಳನ್ನ ಕಳ್ಕೊಂಡ್ರು, ತನ್ನ ಹೆಂಡತಿಯನ್ನ ಕಳ್ಕೊಂಡ್ರು, ತನ್ನ ತಂದೆ ತಾಯಿಯನ್ನ ಕಳ್ಕೊಂಡ್ರು. ಬೇರೆ ದೇಶಗಳು ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೆದು ಕೂಡ ಈ ದೇಶಕ್ಕಾಗಿ ನನ್ನ ಜೀವ ಹೋಗ್ಬೇಕು, ನನ್ನ ಹುಟ್ಟು ಕೂಡ ಭಾರತೀಯ, ನನ್ನ ಸಾವು ಕೂಡ ಭಾರತೀಯ ಅಂತ ಹೇಳ್ದ ಏಕೈಕ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಂದು ಸಿದ್ಧಾಂತದಲ್ಲಿ ಇವತ್ತು ನಾವು ಬರಬೇಕು. ನಾವು ಅವ್ರು ಕೊಟ್ಟಂತ ಓಟಿನ ಮಹತ್ವ, ಶಕ್ತಿ, ಬಲವನ್ನ ಕೂಡ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜನಕ್ಕೆ ಒಂದು ಓಟಿನ ಬಲ ಬರಬೇಕು, ಶಕ್ತಿ ಬರಬೇಕು ಅಂತ ಹೋರಾಡಿದ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಸಂವಿಧಾನ ಬಂದಿರೋದ್ರಿಂದ ಎಲ್ಲರ ಬದುಕು ಬದಲಾವಣೆ ಆಗಿದೆ ಅಂದ್ರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಎಷ್ಟೇ ಹೇಳ್ಕೊಂಡು ಹೋಗ್ಬೋದು, ಒಂದೊತ್ತು ಊಟ ಇಲ್ಲ ಅಂದ್ರೂ ಕೂಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ನಮ್ಮ ಹ್ಯಾರಿಸ್ ಸಾಹೇಬರು ಕೂಡ ಅದೇ ಹೇಳ್ತಾರೆ. ಇಡೀ ಇವತ್ತು ಶಾಂತಿನಗರದಲ್ಲಿ ಎಷ್ಟು ಮಸೀದಿಗಳಿದೆ, ಎಷ್ಟು ದೇವಸ್ಥಾನಗಳಿದೆ, ಎಷ್ಟು ಚರ್ಚ್ಗಳಿದೆ, ಅದಕ್ಕಿಂತ ಶಾಲೆ ಕಾಲೇಜುಗಳು ಬರುತ್ತೆ ಅಂದ್ರೆ ಇವತ್ತು ಹ್ಯಾರಿಸ್ ಸಾಹೇಬರು ಕೂಡ ಕಾರಣ ಆಗಿದೆ. ನಾವು ಧರ್ಮಗಳನ್ನ ಪಾಲನೆ ಮಾಡ್ತೀವಿ, ಜಾತಿಗಳನ್ನ ಪಾಲನೆ ಮಾಡ್ತೀವಿ. ದಯವಿಟ್ಟು ಕೇಳ್ಕೊತೀನಿ, ನೀವು ಸಂವಿಧಾನ ಕೂಡ ಪಾಲನೆ ಮಾಡಬೇಕು ಅಂತ. ನಿಮ್ಮ ಮೈಗಳಲ್ಲಿ ಸಂವಿಧಾನ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಜನ ತುಳಿತಕ್ಕೊಳಗಾಗಿ ಇವತ್ತುವರೆಗೂ ಇಲ್ಲಿರೋ ಜನ ಯಾರಿಗೂ ಭಗವದ್ಗೀತೆ ಗೊತ್ತಿಲ್ಲ, ಭಗವದ್ಗೀತೆ ಸ್ವಾಸ್ಥ್ಯ ಕೂಡ ಗೊತ್ತಿಲ್ಲ.
700 ಶ್ಲೋಕ ಇದೆ, ಹಾಗಾದ್ರೆ 9 ಶ್ಲೋಕ ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಬಾಬಾ ಸಾಹೇಬ್ರನ್ನ ಓದಕ್ಕೆ ಕೊಟ್ಟಿಲ್ಲ ಸಂಸ್ಕೃತ. ನಾವು ಸಂವಿಧಾನ ಓದೋಣ, ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಸಂವಿಧಾನವನ್ನು ಕೊಡಿಸಿ. ಇವತ್ತು ಈ ಜನಸಂಘ ಸೇವೆಗೆ ನಾನು ಎಷ್ಟು ಕೃತಜ್ಞತೆ ಅಭಿನಂದನೆಗಳನ್ನ ಸಲ್ಲಿಸಲು ಸಾಲದು. ಎಷ್ಟು ಕೈಗಳು, ಎಷ್ಟು ಶಕ್ತಿಗಳು ಈ ಸಂವಿಧಾನ ಶಿಲ್ಪಿಯನ್ನ ಇಲ್ಲಿ ಲೋಕಾರ್ಪಣೆ ಮಾಡೋಕ್ಕೆ ಬಲ ತುಂಬಿದ್ದಾರೆ ನನಗೆ ಗೊತ್ತಿಲ್ಲ. ಅವರ ಕೈಗಳಿಗೆ ನಾನು ತುಂಬ ಹೃದಯದ ಧನ್ಯವಾದ. ಇವತ್ತು ಮಂಜು ಇದ್ದಾರೆ ಇಲ್ಲಿ, ಮಂಜು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಈ ಸ್ಟ್ಯಾಚ್ಯೂಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಒಂದು ಬೆಂಬಲವಾಗಿ ಆಲಿ ಸಾಹೇಬರು ಕೂಡ ಇದ್ದಾರೆ. ಯಾಕಂದ್ರೆ ಅವರ ಮೀರಿ ಕೆಲವೊಂದು ಕೆಲಸಗಳು ಇಲ್ಲಿ ದೊಡ್ಡ ಕೆಲಸಗಳೇ ಕೈವಾಡಗಳು ನಡೆದ್ರು ಕೂಡ ಅವರು ಶಾಸಕರಾಗಿ ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ ನಾನು ಈ ಮೂಲಕ ಹೇಳಕ್ ಬಯಸ್ತಿದ್ರೆ. ಎಂದೂ ಕೂಡ ಅಂಬೇಡ್ಕರ್ ಬಗ್ಗೆ ಯಾವುದೇ ಸ್ಟೇಜಲ್ಲಿ ನೋಡಿ ನೀವು ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಬಗ್ಗೆ ಅವರು ಮಾತಾಡೇ ಆಡಿರ್ತಾರೆ. ನೀವು ವಿಡಿಯೋ ಹೋಗಿ ನೋಡಿ ಅವ್ರ ವಿಡಿಯೋನ. ಈ ರೀತಿ ನಾನು ಕೊಟ್ಟಿದ್ದು 2 ನಿಮಿಷ 5 ನಿಮಿಷ ಮಾತಾಡಿದ್ದೀನಿ ಸರ್. ಯಾಕಂದ್ರೆ ಕೆಲವೊಂದು ವಿಷಯಗಳು ಇಂಥ ಸ್ಟೇಜ್ ಮೇಲೆ ನಮ್ಮ ಸಂಘಟನೆ ಅವ್ರು ಹೇಳಿದ್ರೆ ನಮ್ಮ ಜನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಮತ್ತೊಂದು ಸರಿ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಈ ಜನಸೇವಾ ಸೇವಕ್ಕೆ ನಮ್ಮ ಆಲಿ ಸಾಹೇಬರಿಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ 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 ಜೈ.